20 ವರ್ಷಗಳಿಂದ ಆರೋಗ್ಯ ಫಿಟ್ನೆಸ್ ಕ್ಷೇತ್ರದಲ್ಲಿ ಹೆಸರಾಗಿರುವ ಮೆಡ್ಫಿಟ್ ಕಾರ್ಪೊರೇಟ್ ಉದ್ಯೋಗಿಗಳ ಆರೋಗ್ಯ ವೃದ್ಧಿಗೆ ವಿನೂತನ ಕಾರ್ಯಕ್ರಮ ಹಮ್ಮಿಕೊಂಡಿತ್ತು. ಬೆಂಗಳೂರಿನ ಎಂಜಿ ರಸ್ತೆಯಲ್ಲಿ ಪೀಕ್ ಪರ್ಫಾರ್ಮೆನ್ಸ್ ಎಂಬ ಹೆಸರಿನ ಈ ಕಾರ್ಯಕ್ರಮದಲ್ಲಿ ಹೆಲ್ತ್ ಆಪ್ ಬಗ್ಗೆ ಜಾಗೃತಿ ಮೂಡಿಸಲಾಯಿತು. ಕಾರ್ಯಕ್ರಮದಲ್ಲಿ ಬಾಲಿವುಡ್ ನಟ ಠಾಕೂರ್ ಅನೂಪ್ ಸಿಂಗ್, ಸಕ್ವಲೈನ್ ಶಿವಾನಿ, ರಾಜೇಂದ್ರ ಸೇರಿ ಹಲವು ಗಣ್ಯರು ಭಾಗಿಯಾಗಿ ತಮ್ಮ ಅನುಭವ ಹಂಚಿಕೊಂಡರು. ವೆಲ್ನೆಸ್ ಹಾಗೂ ಫಿಟ್ನೆಸ್ ಎಕ್ಸ್ಪರ್ಟ್ಸ್ಗಳು ಆರೋಗ್ಯಕರ ಜೀವನ ಕಾಪಾಡಿಕೊಳ್ಳುವಲ್ಲಿ ಅನುಸರಿಸಬೇಕಾದ ಕ್ರಮಗಳ ಸಲಹೆ ಕೊಟ್ಟರು. ಇದೇ ವೇಳೆ ಮಾತನಾಡಿದ ಮೆಡ್ಫಿಟ್ ಸಂಸ್ಥೆಯ ಮುಖ್ಯಸ್ಥ ಕಿಂಗ್ ಮೋಹನ್, ಮೆಡಿಫಿಟ್, ಮಿಬೋಸೋ ಹಾಗೂ ಚೀಸಲ್ ಸಂಸ್ಥೆಗಳು ಜನರಿಗೆ ಉತ್ತಮ ಗುಣಮಟ್ಟದ ನೈಸರ್ಗಿಕ ಆರೋಗ್ಯ ಉತ್ಪನ್ನಗಳನ್ನು ನೀಡುತ್ತಾ ಇದ್ದು ಜನರ ಆರೋಗ್ಯ ಕಾಪಾಡುವ ಹೊಣೆ ಹೊತ್ತಿವೆ ಅಂತ ತಿಳಿಸಿದ್ದಾರೆ. ಒಂದು ಮಿಬೋಸೋ ವೆಲ್ನೆಸ್ ಆ್ಯಪ್ ಅಂತ ಕನ್ನಡದಲ್ಲಿ ಹೇಳಬೇಕು ಅಂದರೆ ಆರೋಗ್ಯ ಮತ್ತು ಕ್ಷೇಮ ವೇದಿಕೆ. ಇದು ಒಂದು ಸುಂದರವಾದ ವೇದಿಕೆ. ಯಾಕೆಂದರೆ ಬರೀ ಜಿಮ್ಸಿಂದ ಮಾತ್ರ ಫಿಟ್ನೆಸ್ ಅಲ್ಲ. ಇವಾಗ ಜಿಮ್ನ ನಿಮಗೆ ಸುಮಾರು ಆಫೀಸಲ್ಲಿ ಜಿಮ್ಸ್ ಇರುತ್ತೆ, 10% ಜನ ಮಾತ್ರ ಯೂಸ್ ಮಾಡ್ತಾರೆ. ಬಟ್ ಮಿಕ್ಕಿದ್ದ 90% ಜನನ ಹೇಗೆ ಆ್ಯಕ್ಟಿವ್ ಆಗಿ ಇನ್ವಾಲ್ವ್ ಮಾಡ್ಬೋದು ಅಂತ ಇದು ಹೆಲ್ಪ್ ಮಾಡುತ್ತೆ. ದಿಸ್ ಇಸ್ ಅನ್ ಆ್ಯಪ್ ಆಲ್ಸೋ, ದಿಸ್ ಇಸ್ ಅ ಪ್ಲ್ಯಾಟ್ಫಾರ್ಮ್ ಆಲ್ಸೋ. ಅದರಿಂದ ಏನಾಗುತ್ತೆ ಅಂದರೆ 20 ವಯಸ್ಸಿನ ಯುವಕನಿಂದ ಹಿಡಿದು 60 ವಯಸ್ಸಿನ ಮನುಷ್ಯರಿಗೂ ಇದು ಹೆಲ್ಪ್ ಆಗುತ್ತೆ. ಸುಮಾರು ಭೂಲೋಕದಲ್ಲಿ 72% ಆಫ್ ದ ರೆವಿನ್ಯೂ ಈ ಕಂಪ್ನಿ ಎಂಪ್ಲಾಯೀಸ್, ಕಾರ್ಪೊರೇಟ್ ಎಂಪ್ಲಾಯೀಸಿಂದ ಜನ್ರೇಟ್ ಆಗ್ತಾಯಿದೆ. ಓಕೆ, ಅದನ್ನು ಹೇಗೆ ಅವ್ರನ್ನ ಸ್ಫೂರ್ತಿಯುತವಾಗಿ ಕಾಪಾಡಿಕೊಂಡು ಅವ್ರ ಹತ್ರ 10x ಪ್ರಾಫಿಟ್ ತೊಗೋತೀರಾ, ಅವ್ರ ಹತ್ರ ಟ್ಯಾಲೆಂಟ್ಸ್ನ ಹೆಂಗೆ ಎಕ್ಸ್ಟ್ರಾಕ್ಟ್ ಮಾಡಿ ಆ್ಯಂಡ್ ಕಂಪ್ನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.